ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಪರಿಶ್ರಮ ಕಿಚನ್. ಮಳೆಗಾಲ ಬಂತು ಅಂದರೆ ಸಾಕು, ಕೆಸುವಿನ ಸೊಪ್ಪನ್ನು ಎಲ್ಲೆಂದರಲ್ಲಿ ನಾವು ಹೆಚ್ಚಾಗಿ ಕಂಡಿರ್ತೇವೆ. ಆ ಟೈಮಲ್ಲಿ ಕೆಸುವಿನ ಸೊಪ್ಪನ್ನು ಬಳಸಿಕೊಂಡು ನಾನಾ ಥರದ ಅಡಿಗೆಯನ್ನು ಮಾಡ್ತಾರೆ. ನಾನು ಈ ದಿನ ಕೆಸುವಿನ ಸೊಪ್ಪಿನ ಪತ್ರೊಡೆಯನ್ನು ಮಾಡ್ತಾ ಇದ್ದೇನೆ. ಪತ್ರೊಡೆಯನ್ನು ಕೂಡ ಹಾಗೆ ತುಂಬ ವಿಧಾನದಲ್ಲಿ ಮಾಡ್ಬೋದು. ಹೆಚ್ಚಾಗಿ ಅಕ್ಕಿಯನ್ನು ಬಳಸಿ ಮಾಡ್ತಾರೆ. ನಾನು ಈ ದಿನ ಅಕ್ಕಿಯನ್ನು ಬಳಸದೆ ಬಹಳ ಬೇಗನೆ ಮಾಡುವಂಥ ಹಾಗೆ ಅಷ್ಟೇ ರುಚಿಯಾದಂತಹ ಈ ಪತ್ರೊಡೆಯನ್ನು ತೋರಿಸ್ತಾ ಇದ್ದೇನೆ. ಬನ್ನಿ ನೋಡೋಣ ಈ ರೆಸಿಪಿಯನ್ನು. ಇಲ್ಲಿ ಮೊದಲಿಗೆ ಕೆಸುವಿನ ಸೊಪ್ಪನ್ನು ಕ್ಲೀನಾಗಿ ತೊಳೆದು ಕಾಟನ್ ಬಟ್ಟೆಯಲ್ಲಿ ಒರೆಸಿ ಇಟ್ಕೊಂಡಿದ್ದೇನೆ. ಇದರ ಮೇಲಿನ ನಾರಿನ ಭಾಗವನ್ನೆಲ್ಲ ಬೇಕಿದ್ರೆ ನೋಡಿ ಈ ರೀತಿಯಲ್ಲಿ ತೆಗೆದಿಟ್ಕೊಂಡ್ರೆ ಹಚ್ಚುವಾಗ ನಮಗೆ ಈಸಿ ಆಗುತ್ತೆ. ಅದಾದಮೇಲೆ ಇದಕ್ಕೆ ಬೇಕಾಗುವಂತಹ ಮಸಾಲೆಯನ್ನು ತಯಾರಿ ಮಾಡಿಕೊಳ್ಬೇಕು. ಇದಕ್ಕೆ ಅಕ್ಕಿ ನೆನೆಸೋ ಕೆಲಸ ಇಲ್ಲ, ರುಬ್ಬೋ ಕೆಲಸನೂ ಇಲ್ಲ. ಅಕ್ಕಿಯ ಬಳಸೋದೇ ಬೇಡ, ಹಾಗಾಗಿ ತುಂಬ ಬೇಗನೆ ಮಾಡ್ಕೊಳ್ಬೋದು. ಇಲ್ಲಿ ಮಸಾಲೆಗೆ ಒಂದು ಅರ್ಧ ಭಾಗ ಆಗುವಷ್ಟು ಶುಂಠಿ, ಹಾಗೆ 4 ಹಸಿಮೆಣಸು, ಒಂದು ಅರ್ಧ ಚಮಚ ಆಗುವಷ್ಟು ಮೆಣಸಿನಕಾಳು, 2 ಚಮಚ ಕೊತ್ತಂಬರಿ, 1 ಚಮಚ ಜೀರಿಗೆ, ಹಾಗೆ ಒಂದು ನೆಲ್ಲಿಕಾಯಿ ಗಾತ್ರಕ್ಕಿಂತ ಸ್ವಲ್ಪ ಹೆಚ್ಚಾಗಿರಲಿ, ಹುಣಸೆಹಣ್ಣು ಸ್ವಲ್ಪ ಹೆಚ್ಚಾಗಿ ಬೇಕಾಗುತ್ತೆ ಇದಕ್ಕೆ. ಇವೆಲ್ಲವನ್ನು ತರಿಯಾಗಿ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ಬೇಕು. ಅದಾದಮೇಲೆ ಒಂದು ಪಾತ್ರೆಗೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಹಾಗೆ ಒಂದು 2 ಚಮಚ ರವೆ, 1 ಚಮಚ ಉಪ್ಪನ್ನು ರುಚಿಯನ್ನು ನೋಡಿ ನೀವು ಹಾಕ್ಕೊಳ್ಬೋದು, 1/4 ಚಮಚ ಅರಿಶಿನ, 1 ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿ, 1/4 ಚಮಚ ಆಗುವಷ್ಟು ಓಂಕಾಳು, 2 ಚಮಚ ಬಿಳಿ ಎಳ್ಳು, ಸಣ್ಣದಾಗಿ ಹೆಚ್ಚಿರುವಂತಹ ಕರಿಬೇವು, ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, ಚಿಕ್ಕ ತುಂಡಾಗುವಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ನೀವು ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಒಂದು ಚಿಕ್ಕ ತುಂಡಾಗುವಷ್ಟು ಇಂಗು. ನಂತರ ಮುಂಚೆನೇ ರುಬ್ಬಿ ಇಟ್ಕೊಂಡಿರುವಂತಹ ಈ ಮಸಾಲ ಪೇಸ್ಟನ್ನು ಅದರೊಟ್ಟಿಗೆ ಸೇರಿಸಬೇಕು. ನೀರನ್ನು ನೋಡಿ ಹಾಕಿ ಹಿಟ್ಟನ್ನು ಕಲಿಸ್ತಾ ನಮಗೆ ಗೊತ್ತಾಗುತ್ತೆ. ಒಮ್ಮೆಲೆ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಆದಷ್ಟು ಗಟ್ಟಿಯಾಗಿ ಇರಲಿ ಹಿಟ್ಟು, ಹಚ್ಚಲಿಕ್ಕೆ ಸುಲಭ ಆಗತ್ತೆ. ಈ ಹದದಲ್ಲಿ ಹಿಟ್ಟು ಇದ್ದರೆ ಸಾಕು. ತುಂಬ ತೆಳುವಾಯಿತು ಅಂತ ಅನ್ನಿಸಿದ್ರೆ ಮತ್ತೆ ಒಂದು 2-3 ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕಿ ಹಿಟ್ಟಿನ ಹದವನ್ನು ಸರಿಯಾಗಿ ಮಾಡ್ಕೊಳ್ಳಿ. ನಂತರ ಇಲ್ಲಿ ಮುಂಚೆನೇ ರೆಡಿ ಮಾಡಿ ಇಟ್ಟಿರುವಂಥ ಕೆಸುವಿನ ಎಲೆಯ ಮೇಲೆ ಹಚ್ತಾ ಹೋಗಬೇಕು. ಅಂದರೆ ಎಲ್ಲ ಪತ್ರೊಡೆಯನ್ನು ಹಚ್ಚೋ ಥರನೇ ಇದನ್ನು ಕೂಡ ಇಲ್ಲಿ ಅಕ್ಕಿಯ ಬದಲಿಗೆ ಕಡಲೆ ಹಿಟ್ಟನ್ನು ಬಳಸಿದ್ದೀವಿ ಅಷ್ಟೇ. ನೋಡಿ ಈ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಆದಷ್ಟು ತೆಳುವಾಗಿ ಹಚ್ಚಿ, ಹಿಟ್ಟಿನ ರುಚಿಯನ್ನು ಬೇಕಿದ್ರೆ ಒಮ್ಮೆ ನೋಡ್ಕೊಳ್ಬೋದು, ಉಪ್ಪು ಖಾರ ಎಲ್ಲ ಸರಿಯಾಗಿದೆ ಅಂತ. ಎಲೆಯ ಪೂರ್ತಿ ಎಲ್ಲ ಕಡೆನೂ ಹಿಟ್ಟು ತಾಗಬೇಕು. ಮೇಲ್ಗಡೆ ಮತ್ತೊಂದು ಎಲೆಯನ್ನು ಇಡ್ತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ದೊಡ್ಡ ಎಲೆಯನ್ನು ಇಟ್ಟು ಅದಾದಮೇಲೆ ಸ್ವಲ್ಪ ಚಿಕ್ಕ ಎಲೆಯನ್ನು ಇಟ್ಟರೆ ಹಚ್ಚಲಿಕ್ಕೂ ಕೂಡ ನಮಗೆ ಸುಲಭ. 2 ಎಲೆ ಆದಮೇಲೆ ಮತ್ತೆ 3ನೇ ಎಲೆಯನ್ನು ಇಡ್ತಾ ಇದ್ದೀನಿ. 3 ಎಲೆ ಹಾಕಿದರೆ ಸಾಕು, ತುಂಬಾ ದಪ್ಪ ಬಂದುಬಿಡುತ್ತೆ. 4-5 ಎಲ್ಲ ಹಾಕಿದರೆ ನಿಮಗೆ ಇಷ್ಟ ಇದ್ದರೆ ನೀವು 4 ಅಥವಾ 5 ಎಲೆಯನ್ನು ಕೂಡ ಬಳಸ್ಬೋದು. ಅದಾದಮೇಲೆ ಆ ಕಡೆ ಈ ಕಡೆ 2 ಈ ರೀತಿಯಲ್ಲಿ ಮಡಚಿ ತುದಿಯ ಹಾಗೆ 2 ತುದಿಯ ಭಾಗಗಳನ್ನು ನಿಧಾನವಾಗಿ ಮಡಚಿ ಈ ರೀತಿ ರೋಲಾಗಿ ಮಾಡಿಕೊಳ್ಬೇಕು. ಎಲ್ಲವೂ ರೆಡಿ ಆದಮೇಲೆ ನಾನಿಲ್ಲಿ ಒಂದು ಅಗಲವಾದ ಪಾತ್ರೆಗೆ ಈ ರೀತಿ ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲ್ಗಡೆ 2 ಬಾಳೆ ಎಲೆಯನ್ನು ಇಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಇಡ್ಲಿಯನ್ನು ಬೇಯಿಸಿದ ಹಾಗೆ ಕೂಡ ಬೇಯಿಸ್ಕೊಳ್ಬೋದು. ಒಂದು 15-20 ನಿಮಿಷ ಆದರೂ ಬೇಯಿಸಬೇಕು ಇದನ್ನು. ನೋಡಿ ನಾನಿಲ್ಲಿ ಒಂದು 20 ನಿಮಿಷ ಬೇಯಿಸಿದ್ದೀನಿ. ಒಂದು 10 ನಿಮಿಷ ಬಿಟ್ಟು ಅಂದರೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ 10 ನಿಮಿಷ ಆದಮೇಲೆ ಈ ರೀತಿ ಚಾಕುವಿನ ಸಹಾಯದಿಂದ ನೀವು ನೋಡ್ಬೋದು, ಚಾಕುವಿಗೆಲ್ಲ ಅಂಟ್ಕೊಳ್ತಾ ಇಲ್ಲ. ಅದಾದಮೇಲೆ ಇದನ್ನು ಈ ರೀತಿ ರೋಲ್ ಆಕಾರದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೇನೂ ಕೂಡ ತಿನ್ಬೋದು, ಕೆಲವರು ಹಾಗೇ ತಿಂತಾರೆ ಇದನ್ನು. ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ಮತ್ತು ಎಲ್ಲವನ್ನು ಒಂದೇ ರೀತಿಯಲ್ಲಿ ಹೀಗೆ ಕತ್ತರಿಸ್ಕೊಂಡು ಇದನ್ನು ಮತ್ತೆ ಎಣ್ಣೆ ಒಳಗಡೆ ಹಾಕಿ ಫ್ರೈ ಮಾಡಲಿಕ್ಕಿದೆ. ನಾನಿಲ್ಲಿ ಮುಂಚೆನೇ
ಒಂದು 5ರಿಂದ 6 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅದರೊಳಗಡೆ ಈ ಕತ್ತರಿಸಿರುವಂತಹ ಪತ್ರೊಡೆಯನ್ನು ಹಾಕ್ತಾ ಇದ್ದೇನೆ. ಮತ್ತು ಇದಕ್ಕೆ ಏನನ್ನು ಹಾಕೋದು ಬೇಡ, ಮೀಡಿಯಮ್ ಉರಿಯಲ್ಲಿ ಒಂದು 5ರಿಂದ 6 ನಿಮಿಷ ಆದರೂ ಫ್ರೈ ಮಾಡ್ಕೊಳ್ಬೇಕು. ಎರಡೂ ಕಡೆಯೂ ನೋಡಿ ಇದೇ ರೀತಿಯಲ್ಲಿ ನಿಧಾನವಾಗಿ ಫ್ರೈ ಮಾಡಬೇಕು, ಆದಷ್ಟು ಮೀಡಿಯಮ್ ಉರಿಯಲ್ಲೇ ಇರಬೇಕು. ಪತ್ರೊಡೆಯ ಬಣ್ಣವು ಕೂಡ ಬದಲಾಗಿದೆ. ಇಲ್ಲಿ ಇದನ್ನು ಫ್ರೈ ಮಾಡೋಕ್ಕಿಂತ ಮುಂಚೆನೇ ಸಣ್ಣದಾಗಿ ಹೆಚ್ಚಿ ಪತ್ರೊಡೆ ಉಪ್ಪಿಟ್ಟು ಇಲ್ಲ ಪಲ್ಯ ಅಂತ ಹೇಳ್ತಾರೆ, ಆ ರೀತಿಯಲ್ಲಿ ಮತ್ತೊಂದು ವಿಧಾನದಲ್ಲಿಯೂ ಕೂಡ ಮಾಡ್ಬೋದು. ಅದು ಕೂಡ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಲ್ಲಿಯವರೆಗೂ ಧನ್ಯವಾದಗಳು.